ಗೌಡರವರು ಬೈರ್ಶೆಟ್ಟಹಳ್ಳಿ ಮಾಜಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ದಯಮಾಡಿ ತಾವುಗಳು ನಮ್ಮ ಪ್ರಮುಖ ವೇದಿಕೆಯಲ್ಲಿ ವಿರಾಜಮಾನರಾಗಬೇಕು ಅಂತ ತಮಗೆ ಆದರದ ಸ್ವಾಗತವನ್ನು ಬಯಸ್ತೇನೆ ಸರ್. ಸರ್ ಹನುಮಂತೇಗೌಡರು ಬೈರ್ಶೆಟ್ಟಹಳ್ಳಿ ಸರ್ ಬನ್ನಿ, ಬರಲಿ ನಿಮ್ಮ ಗಟ್ಟಿಯಾದ ಒಂದು ಚಪ್ಪಾಳೆ ಗಣ್ಯಾತಿ ಗಣ್ಯ ಅತಿಥಿ ಅಭ್ಯರ್ಥಿಗಳಿಗೆ. ನಮ್ಮ ಈ ಒಂದು ಪಂದ್ಯಾವಳಿಗೆ ಸಾಕಷ್ಟು ತನ್ಮನ ಧನದಿಂದ ಸಹಕರಿಸಿದಂಥವರು. ಅದೇ ರೀತಿಯಲ್ಲಿ ಸನ್ಮಾನ್ಯ ಶ್ರೀಯುತ ನಾಗರಾಜ್ರವರು, ಯುವ ಮುಖಂಡರು ಬೋಳಮಾರನಹಳ್ಳಿ, ಇವರನ್ನು ಸಹ ಈ ಒಂದು ಹಂತದಲ್ಲಿ ನಾವು ಪ್ರಮುಖ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಪ್ರಶಸ್ತಿ ಪ್ರದಾನ ಸಮಾರೋಪ ಸಮಾರಂಭಕ್ಕಾಗಿ ನಾಗರಾಜ್ರವರು ಯುವ ಮುಖಂಡರು ಬೋಳಮಾರನಹಳ್ಳಿ ಎಲ್ಲಿದ್ರು ಬೇಗ ನಮ್ಮ ಪ್ರಮುಖ ವೇದಿಕೆಗೆ ಬನ್ನಿ ಎಂಬುದಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಅದೇ ರೀತಿಯಲ್ಲಿ ಶ್ರೀಯುತ ಕಿರಣ್ HD ಇವರನ್ನು ಸಹ ಈ ಒಂದು ಹಂತದಲ್ಲಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಯುವ ಮುಖಂಡರು ಹ್ಯಾಡಾಳು ಕಿರಣ್ HD ಎಲ್ಲಿದ್ರು ನಮ್ಮ ಪ್ರಮುಖ ವೇದಿಕೆಯಲ್ಲಿ ಬಂದು ವಿರಾಜಮಾನರಾಗಬೇಕು ಈ ಒಂದು ಸಮಾರೋಪ ಸಮಾರಂಭದ ಈ ಒಂದು ಕಾರ್ಯಕ್ರಮದಲ್ಲಿ. ಅದೇ ರೀತಿಯಲ್ಲಿ ಸಂಜೀವ್ರವರು ಯುವ ಮುಖಂಡರು ಹ್ಯಾಡಾಳು ಸರ್ ಬನ್ನಿ ಸರ್ ಬೇಗ. ಅದೇ ರೀತಿಯಲ್ಲಿ ಮುಂದಿನ ಹಂತದಲ್ಲಿ ಮುನ್ನಾರವರು ಬರಬೇಕು ಪ್ರಮುಖ ವೇದಿಕೆಗೆ. ಮುನ್ನಾರವರು ಕೆಂಜಿಗದಳ್ಳಿ ಪಾಳ್ಯ ಯುವ ಮುಖಂಡರು, ಮುನ್ನಾರವರು ಬನ್ನಿ. ಅದೇ ರೀತಿಯಲ್ಲಿ ರಾಕ್ ಸ್ಟಾರ್ ತಂಡದ ಎದುರಾಳಿ ಪಾಳ್ಯದ ಸದ್ದಡಗಿಸಬಲ್ಲಂತ ಆಲ್ರೌಂಡರ್ ಮುನ್ನಾರವರು ಬನ್ನಿ. ಅದೇ ರೀತಿಯಲ್ಲಿ ವೆಂಕಟೇಶ್ ತ್ಯಾಗದಾಳು ಬೇಗ ಬರಬೇಕು ಸರ್ ಬನ್ನಿ. ಅದೇ ರೀತಿಯಲ್ಲಿ ಚಿಕ್ಕಣ್ಣರವರು ಯುವ ಮುಖಂಡರು ಬೋಳಮಾರನಹಳ್ಳಿ ಇವರನ್ನು ಸಹ ವೇದಿಕೆಗೆ ವಿಶೇಷವಾಗಿ ಆದರಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಚಿಕ್ಕಣ್ಣ ಯುವ ಮುಖಂಡರು ಬೋಳಮಾರನಹಳ್ಳಿ ದಯಮಾಡಿ ನಮ್ಮ ಪ್ರಮುಖ ವೇದಿಕೆಯನ್ನು ಅಲಂಕರಿಸಿ ಎಂಬುದಾಗಿ ತಮ್ಮಲ್ಲಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತೇನೆ. ಓಕೆ, ಮೊದಲಿಗೆ ನಾವು ಇಂಡಿವಿಜುವಲ್ ಅವಾರ್ಡ್ ಅನ್ನು ಕೊಡ್ತೇವೆ. ಅದಾದ ಬಳಿಕ ಅತಿಥಿ ಅಭ್ಯರ್ಥಿ ನಮ್ಮ ಪಂದ್ಯಾವಳಿಗೆ ಸಹಕರಿಸಿ ಎಲ್ಲರನ್ನು ಸನ್ಮಾನಿಸಿ ಗೌರವಿಸುವ ಕಾಯಕ ಇರ್ತದೆ. ಆ ನಿಟ್ಟಿನಲ್ಲಿ ಆರಂಭಿಕ ಹಂತದಲ್ಲಿ ವೈಯಕ್ತಿಕ ಪ್ರಶಸ್ತಿಗಳನ್ನು ನೀಡ್ತಾ ಇದ್ದೇವೆ. ಇಂಡಿವಿಜುವಲ್ ಪ್ರಶಸ್ತಿಯನ್ನ ಆ ನಿಟ್ಟಿನಲ್ಲಿ ಮೊದಲನೇದಾಗಿ ಅಂತಿಮ ಹಣಾಹಣಿ ಫೈನಲ್ ಅಖಾಡದಲ್ಲಿ ಪಂದ್ಯಶೇಷ ಪ್ರಶಸ್ತಿಯನ್ನ ಪಡೆದಂತ ಆಟಗಾರನನ್ನ ಕರೀತೇವೆ. ಎನಿ ಗೆಸ್? ಆ ನಿಟ್ಟಿನಲ್ಲಿ ಚೇತನ್ ರವರ ಪಾಲಿಗೆ ಈ ಒಂದು ಪಂದ್ಯಾವಳಿಯ ಫೈನಲ್ ಅಖಾಡದ ಪಂದ್ಯಶೇಷ ಪ್ರಶಸ್ತಿ ಒಲಿದು ಬರ್ತಾ ಇದೆ. ಚೇತು ಬನ್ನಿ. ಚೇತನ್ ರವರ ಪಾಲಿಗೆ ಫೈನಲ್ ಅಂತಿಮ ಅಖಾಡದಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದಂತಹ ಆಟಗಾರ ಚೇತುರವರ ಪಾಲಿಗೆ ಫೈನಲ್ ನಲ್ಲಿ ಬರಲಿ ನಿಮ್ಮ ಗಟ್ಟಿಯಾದ ಚಪ್ಪಾಳೆ ತಟ್ಟಕ್ಕೆ ನೀವು ಔದಾಸೀನ್ಯವನ್ನು ತೋರಿಸಬೇಡಿ, ಅದು ಆರೋಗ್ಯಕ್ಕೂ ಒಳ್ಳೆಯದು. ಅದೇ ರೀತಿಯಲ್ಲಿ JMC ತಂಡದ ಕೇಶವರವರು ಬರಬೇಕು. ತೃತೀಯ ಸ್ಥಾನವನ್ನ ಪಡೆದಂತ ತಂಡದ ಆಟಗಾರ ಪಂದ್ಯಶ್ರೇಷ್ಠ ಪ್ರಶಸ್ತಿ ಇದೆ, ಅವರ ಪರವಾಗಿ ಯಾರಾದ್ರೂ ಬನ್ನಿ ಸರ್. ಕೃಷ್ಣಮೂರ್ತಿ ಅವರು, ಪ್ರಕಾಶ್ ರವರು, ಹಾಗೆ
ಓಕೆ, ಇದೀಗ ಕೇಶವರವರ ಅನುಪಸ್ಥಿತಿಯಲ್ಲಿ ತಂಡದ ಮಾಲಕರು ಈ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಅತಿಥಿ ಅಭ್ಯರ್ಥಿಗಳಿಗೂ ಸಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಓಕೆ, ಆ ನಿಟ್ಟಿನಲ್ಲಿ ಈ ಒಂದು ಪಂದ್ಯಾವಳಿಯ ಒಂದು ನಿಮಿಷ, ಕೃಷ್ಣಮೂರ್ತಿ ಅವರು, ವೆಂಕಟೇಶ್ ಮೂರ್ತಿ ಅವರು, ಗಿರೀಶ್, ಈ ಮೂವರನ್ನ ಆಧಾರಪೂರ್ವಕವಾಗಿ ನಾವು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ದಯಮಾಡಿ ಬನ್ನಿ ಸರ್. ನಿಮ್ಮ ಆಗಮನಕ್ಕೆ ನಾವು ಚಿರಋಣಿ ಸರ್. ಮತ್ತೊಮ್ಮೆ ತಮಗೆ ಅಭಿಮಾನದ ಅಭಿನಂದನೆಗಳು, ಸ್ವಾಗತವನ್ನು ಬಯಸ್ತೇವೆ. ಬರಲಿ ನಿಮ್ಮ ಚಪ್ಪಾಳೆ ಸರ್ ಪ್ಲೀಸ್. ಆ ನಿಟ್ಟಿನಲ್ಲಿ ನಾಗರಾಜ್ ರವರು ಬನ್ನಿ ಸರ್ ಪ್ಲೀಸ್. ಇದೀಗ ಮತ್ತೆ ವೈಯಕ್ತಿಕ ಪ್ರಶಸ್ತಿಯತ್ತ ನಾವು, ಕ್ಷಮಿಸಿ, ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರಾಗಿರ್ತಕ್ಕಂತಹ ಮಧುರವರೇ ಬನ್ನಿ ಸರ್. ಓಕೆ, ಈಗ ಮತ್ತೆ ಇಂಡಿವಿಜುವಲ್ ಅವಾರ್ಡ್ಸ್ ನತ್ತ ನಾವು ತೆರಳೋಣ. ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ ದ ಟೂರ್ನಮೆಂಟ್ ಅಂತ ಬಂದಾಗ ನವೀನ್ ನಿಜವಾಗಿಯೂ ವಿಧ್ವಂಸಕಾರಿ ವಿಸ್ಫೋಟಕ ಹೊಡೆತಗಳೊಂದಿಗೆ ಪ್ರೇಕ್ಷಕರ ಮನ ಗೆದ್ದ ಆಟಗಾರ. ಈ ಒಬ್ಬ ಕುಳ್ಳನೆಯ ವಾಮನ ಮೂರ್ತಿಯಾದರೂ ಇವರ ಹೊಡೆತಗಳು ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತನಾಮ ಆಟಗಾರರನ್ನ ಮೀರಿಸುವ ರೀತಿಯಲ್ಲೇ ಹೊಡುತ್ತಾರೆ. ನವೀನ್ ಅತ್ಯುತ್ತಮವಾದ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಸಹ. ಕಂಗ್ರಾಚುಲೇಷನ್ಸ್ ಮಿಸ್ಟರ್ ನವೀನ್. ಅದೇ ರೀತಿಯಲ್ಲಿ ಈ ಒಂದು ಪಂದ್ಯಾವಳಿಯ ಅತ್ಯುತ್ತಮ ಎಸೆತಗಾರ, ಬೆಸ್ಟ್ ಬೌಲರ್ ಆಫ್ ದ ಟೂರ್ನಮೆಂಟ್, ಇಟ್ ಗೋಸ್ ಟು ನನ್ ಅದರ್ ದನ್ ಮಿಸ್ಟರ್ ಮುನ್ನಾ ಫ್ರಮ್ ರಾಕ್ ಸ್ಟಾರ್. ಮುನ್ನಾರವರ ಪರವಾಗಿ ಯಾರಾದ್ರೂ ಬಂದು ರಾಕ್ ಸ್ಟಾರ್ ನ ತಂಡದವರು ಬಂದು ಪಡೆದುಕೊಳ್ಳಿ. ಬೆಳ್ಳಿ ಅವರೇ ಬನ್ನಿ, ಬೆಳ್ಳಿ ಮೂಡಿತು, ನೀವೇ ಬರಬೇಕು. ಮುನ್ನಾರವರ ಪರವಾಗಿ ಬೆಳ್ಳಿಯವರು ಇರಿಸ್ಕೊಳ್ತಾರೆ. ಮುಂದಿನ ಹಂತದಲ್ಲಿ ಈ ಪಂದ್ಯಾವಳಿ ಆದಾಗ ಬಹುಶಃ ಇವರೇ ಬೆಸ್ಟ್ ಬೌಲರ್ ಆಗ್ತಾರೆ ನೋಡೋಣ. ಅವಕಾಶ ಬರಲಿ ಅಂತ ಹಾರೈಸ್ತೇನೆ. ಅದೇ ರೀತಿಯಲ್ಲಿ ಈ ಒಂದು ಪಂದ್ಯಾವಳಿಯ ಸರಣಿಯ ಸರ್ವಶ್ರೇಷ್ಠ ಆಟಗಾರ, ಮ್ಯಾನ್ ಆಫ್ ದ ಸೀರೀಸ್, ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್, ಈ ಮೂರು ಹೆಸರಲ್ಲೂ ಕರೆದರು ಯಾವ ಆಟಗಾರನಿಗೆ ಈ ಒಂದು ಬೈಸಿಕಲ್ ಜೊತೆಗೆ ಟ್ರೋಫಿ ಯಾರ ಪಾಲಾಗುತ್ತದೆ ಅಂದರೆ ಅದು ರವಿ ಕಿರಣ್, ವೇಗದೂತ ಎಕ್ಸ್ಪ್ರೆಸ್. ಆ ನಿಟ್ಟಿನಲ್ಲಿ ಇದೀಗ ಬೈಸಿಕಲ್ ರವಿ ಕಿರಣ್ ಅವರ ಪಾಲಾಗ್ತಾ ಇದೆ. ವೇಗದೂತ ಎಕ್ಸ್ಪ್ರೆಸ್ ಕರಾರುವಕ್ಕಾದ ತಮ್ಮ ಒಂದು ಯೋಜನಾಬದ್ಧ ದಾಳಿಯ ಎದುರು ಎಂತಹ ಬೌಲರ್ಗಳನ್ನು ಸಹ ಹುರಿದು ಮುಕ್ಕಬಲ್ಲಂತಹ ಬೌಲರ್ ಸಹ, ಎದುರಾಳಿ ಪಾಳೆಯದ ಆಟಗಾರರಿಗೆ ನಿಜವಾಗಿಯೂ ನಿಂತ ನೆಲವೇ ಬೀರಿದಂತಹ ಅನುಭವಕ್ಕೆ ಒಳಪಡಿಸಬಲ್ಲಂತಹ ಬೌಲರ್ ಈ ರವಿ ಕಿರಣ್. ವೇಗದೂತ ಎಕ್ಸ್ಪ್ರೆಸ್ ಇವರಿಗೆ ಈ ಒಂದು ಬೈಸಿಕಲ್ ಸಹ ಪಡೆದುಕೊಳ್ತಾ ಇದ್ದಾರೆ. ಇದು ಹೈಲಿ ಡಿಸರ್ವ್ಡ್ ಫಾರ್ ಯುವರ್ ಟ್ಯಾಲೆಂಟ್ ಅಂಡ್ ಯುವರ್ ಎಕ್ಸಿಕ್ಯೂಷನ್ ಇನ್ ದಿಸ್ ಮ್ಯಾಚ್. ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನು ನೀಡಿದಂತ ಆಟಗಾರನು ಹೌದು. ಆ ನಿಟ್ಟಿನಲ್ಲಿ ನಿಮಗೆ ಮುಂದೆ ಮತ್ತಷ್ಟು ಈ ರೀತಿಯ ಅವಾರ್ಡ್ಗಳು ಸಿಗಲಿ ಅಂತ ಹಾರೈಸ್ತೇನೆ. ಅದೇ ರೀತಿಯಲ್ಲಿ ಈ ಒಂದು ಪಂದ್ಯಾವಳಿ ಅಂತ ಬಂದಾಗ ನಮ್ಮ ಜೊತೆಯಲ್ಲಿ 2 ದಿನಗಳ ಕಾಲ ಕಡಲ ತೀರದ ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆಯ 1000 ಬಸದಿಗಳ ನಾಡು ಅನ್ನಿಸಿಕೊಂಡಂತಹ ಮೂಡುಬಿದಿರೆ ಪರಿಸರದ ಈ ಒಂದು ಲೈವ್ ಸ್ಟ್ರೀಮ್
ಸ್ಟ್ರೀಮಿಂಗ್ ಚಾನಲ್, ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಪಂದ್ಯಾವಳಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿತ್ತರಿಸಿದಂತಹ ಸುಭಾನ್ ರವರ ಈ ಒಂದು ನಾಯಕತ್ವದ ಮುಂದಾಳತ್ವದ ತಂಡವೇ ಈ ಒಂದು ಪಂದ್ಯಾವಳಿಯನ್ನು ಅಚ್ಚುಕಟ್ಟಾಗಿ ಅತ್ಯುತ್ತಮವಾಗಿ ನಿಭಾಯಿಸಿದ್ರು ನೇರ ಪ್ರಸಾರದಲ್ಲಿ. ಸುಭಾನ್ ರವರೇ ಬನ್ನಿ, ಸುಭಾನ್ ಬನ್ನಿ, ವೇದಿಕೆಗೆ ಬನ್ನಿ. ನಿಮ್ಮನ್ನು ನಾವು ಗುರುತಿಸಿ ಗೌರವಿಸಿ ಸನ್ಮಾನಿಸ್ತಾ ಇದ್ದೇವೆ. ಇವರ ಇದು ಮೊದಲ ಹೆಜ್ಜೆ ಇರಬೇಕು ಬಹುಶಃ. ಈ ಮೊದಲು ಇನ್ನೊಂದು ಪ್ರಸಾರದಲ್ಲಿ ಇದ್ದರು, ಈಗ ಅವರೇ ಸ್ವತಃ ಈ ಒಂದು ಚಾನಲ್ ಅನ್ನ ನಿರ್ಮಾಣದ ನಿರ್ಮಾತೃ ಸಹ ಹೌದು. ಇವರ ಸಹೋದರರ ಜೊತೆಯಲ್ಲಿ ಇವರನ್ನ ಮುಂದಿನ ದಿನಗಳಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖೇನವಾಗಿ ಹುರಿದುಂಬಿಸಿ ನಿಮ್ಮ ಈ ಒಂದು ಸೇವೆಗೆ ನಾವು ಧನ್ಯರು. ಮುಂದಿನ ದಿನಗಳಲ್ಲಿ ನಿಮ್ಮ ಈ ಒಂದು ಚಾನೆಲ್ 1 ಲಕ್ಷಕ್ಕೂ ಮಿಕ್ಕಿದ ಸಬ್ಸ್ಕ್ರೈಬರ್ಸ್ ಆಗಲಿ ಅನ್ನುವುದೇ ನಮ್ಮೆಲ್ಲರ ಆಶಯ. ಬರಲಿ ಒಂದು ಗಟ್ಟಿಯಾದ ಚಪ್ಪಾಳೆ. ನಮ್ದು ಒಂದು ನೀವೇ ಕೊಟ್ಬಿಡ್ತೀರಾ ಪ್ರಶಾಂತ್ ಅವರು? ಅಲ್ಲಲ್ಲ, ಅವ್ರ ಗೆಸ್ಟ್ ಹೌದೌದು, ಜಲೀಲ್ ಮೂಡಿಗೆರೆ ಚಿಕ್ಕಮಗಳೂರು ಬರಿಬೇಕಾ? ಬೇಡ ಬೇಡ. ಈ ಒಂದು ಟೂರ್ನಿಯಲ್ಲಿ ನಮಗೆ ಉತ್ತಮವಾಗಿ ಕಾಮಿಟೇಟರ್ ಮಾಡಿಕೊಟ್ಟಿರುವಂಥ ಜಲೀಲ್ ಮೂಡಿಗೆರೆ ಅವ್ರಿಗೂ ಒಂದು ಸಣ್ಣ ಸನ್ಮಾನ ಸರ್, ದಯವಿಟ್ಟು ಸ್ವೀಕರಿಸಬೇಕು. ಈ ಭಾಗದ ಯುವ ಮುಖಂಡರಾದಂಥ ನಾಗರಾಜ್ ಅವರು, ಬೋಳ್ಮನಹಳ್ಳಿ ಯುವ ಮುಖಂಡರು, ದಯವಿಟ್ಟು ಈ ನಮ್ಮ ಒಂದು ಚಿಕ್ಕ ಸನ್ಮಾನವನ್ನು ಸ್ವೀಕರಿಸಬೇಕಂತ ತಮ್ಮಲ್ಲಿ ಪ್ರಾರ್ಥನೆ. ನಾಗರಾಜ್ ಅವರು ದಯವಿಟ್ಟು ಬೇಗನೆ ಬರಬೇಕು, ಸಮಯದ ಅಭಾವ ಇದೆ, ಕತ್ಲಾಗ್ಬಿಡುತ್ತೆ ಅವ್ರಿಗೆಲ್ಲ ಕೊಡಕ್ಕೆ. ಇಲ್ಲಿ ಬನ್ನಿ, ಅಲ್ಲ ಅಲ್ಲಿ ಚೆನ್ನಾಗಿ ಕಾಣಿಸಲ್ಲ. ಚೇರ್ ಒಂದು 2-3 ತಗೊಳ್ಳಿ, ಒಟ್ಟಿಗೆ 3-3 ತಗೊಳ್ಳಿ ಸರ್. ಎರಡು ಚೇರ್ ತಗೊಳ್ಳಿ, 3-3 ಜನ ಕೂರಿಸಿ, ಅವಾಗ ಪಟ್ಟಂತ ಆಗ್ಬಿಡಿ. ಓಕೆ, ಈಗಾಗಲೇ ನಮ್ಮ ಪ್ರಮುಖ ವೇದಿಕೆಯಲ್ಲಿದ್ದಂತಹ ಹನುಮಂತೇಗೌಡರವರನ್ನ ಈಗಾಗಲೇ ನಾವು ಗುರುತಿಸಿ ಗೌರವಿಸಿ ಸನ್ಮಾನಿಸ್ತಾ ಇದ್ದೇವೆ. ನಿಮ್ಮ ಉಪಸ್ಥಿತಿಗೆ ನಾವು ಧನ್ಯರು ಸರ್. ಮುಂದಿನ ದಿನಗಳಲ್ಲೂ ಈ ಭಾಗದಲ್ಲಿ ಈ ರೀತಿಯ ಕ್ರೀಡೆ ಅಂತ ಬಂದಾಗ ತಾವು ತನುಮನ ಧನದಿಂದ ಸಹಕರಿಸಿ ಎಂಬುದಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. MK ನಾಗರಾಜರವರು ಈ ಒಂದು ಪಂದ್ಯಾವಳಿಗೆ 1,11,111 ರೂಪಾಯಿಗಳ ಘೋಷಣೆಯನ್ನು ಮಾಡಿದ್ರು. ಅವರ ಅನುಪಸ್ಥಿತಿಯಲ್ಲಿ ಬಂದಿರತಕ್ಕಂತಹ ಈ ಪ್ರಮುಖ ಪ್ರಧಾನ ಮುಖಂಡರೇ ಹನುಮಂತೇಗೌಡರು, ಮಾಜಿ ಗ್ರಾಮ ಪಂಚಾಯತಿಯ ಸದಸ್ಯರು ಸಹ ಆಗಿರ್ತಾರೆ, ಬೈಲಾಂಜನೇಯ ಸ್ವಾಮಿ ಸಮಿತಿಯ ಅಧ್ಯಕ್ಷರು ಸಹ ಹೌದು. ನಿಮ್ಮ ಉಪಸ್ಥಿತಿ, ನಿಮ್ಮ ಈ ಕ್ರೀಡಾ ಪ್ರೋತ್ಸಾಹ ಇದೇ ರೀತಿಯಲ್ಲಿ ನಮ್ಮೊಂದಿಗೆ ಮುಂದುವರಿಸಿ ಅಂತ ಕೇಳ್ಕೊಳ್ತೇನೆ ಸರ್. ತಾವು ಏನಾದರೂ 1-2 ಮಾತನ್ನ ಆಡ್ತಾರೆ ಈ ಒಂದು ಪಂದ್ಯಾವಳಿ ಕುರಿತು? ನಾಗರಾಜ್ರವರು ಮಾತರುವರು ಈ ಭಾಗದ ಸಿವಿಲ್ ಕಾಂಟ್ರಾಕ್ಟರ್ ಸಹ ಆಗಿರುತ್ತಾರೆ. ನಿಮ್ಮ ಉಪಸ್ಥಿತಿಗೆ ನಾವು ಧನ್ಯರು. ನಿಮ್ಮ ಕ್ರೀಡಾ ಪ್ರೋತ್ಸಾಹ ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮದಿಗೆ ನೀಡಿ ಎಂಬುದಾಗಿ ತಮ್ಮಲ್ಲಿ ವಿನಮ್ರ ವಿನಂತಿಯನ್ನ ಮಾಡಿಕೊಳ್ತೇನೆ. ಕಿರಣ್ HD ಅವರು ಬರಬೇಕು ಸರ್ ಮುಂದೆ, ಇಲ್ವಾ? ಸಂಜೀವ್ ರವರು ಯುವ ಮುಖಂಡರು, ಹ್ಯಾಡಾಳು. ಓಕೆ,
ಅದೇ ರೀತಿಯಲ್ಲಿ ಸಂಜೀವ್ ರವರು ಯುವ ಮುಖಂಡರು ಯಾಡಾಳು ಇವರನ್ನು ನಾವು ಗುರುತಿಸಿ ಗೌರವ ಸನ್ಮಾನಿಸ್ತಾ ಇದ್ದೇವೆ. ಮುನ್ನ ಇಲ್ಲಲ್ಲ, ಓಕೆ. ಮುಂದಿನ ಹಂತದಲ್ಲಿ ಇದೇ ರೀತಿಯ ಪಂದ್ಯಗಳು ನಡೆದಾಗ ತಾವು ನಮಗೆ ಮಾರ್ಗದರ್ಶನ ಜೊತೆಗೆ ಪ್ರೋತ್ಸಾಹವನ್ನು ಇದೇ ರೀತಿಯಲ್ಲಿ ನೀಡಿ ಎಂಬುದಾಗಿ ಕೇಳ್ಕೊಳ್ತೇನೆ. ಅದೇ ರೀತಿಯಲ್ಲಿ ವೆಂಕಟೇಶ್ ತ್ಯಾಗದಹಳ್ಳಿ ಇವರು ಸಹ ನಮ್ಮ ಈ ಪಂದ್ಯಾವಳಿಯ ಹೃದಯ ಶ್ರೀಮಂತಿಕೆಯ ಕೊಡುಗೆ ದಾನಿಗಳು. ಕ್ರೀಡೆ ಅಂತ ಬಂದಾಗ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದವರು. ಆ ನಿಟ್ಟಿನಲ್ಲಿ ನಿಮಗೂ ಈ ಒಂದು ಹಂತದಲ್ಲಿ ಗುರುತಿಸಿ ಗೌರವ ಸನ್ಮಾನಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಚಿಕ್ಕಣ್ಣ ಯುವ ಮುಖಂಡರು ಬೋಳಮಾರನಹಳ್ಳಿ ಇವರನ್ನು ಸಹ ಈ ಒಂದು ಹಂತದಲ್ಲಿ ನಾವು ಗುರುತಿಸಿ ಗೌರವ ಸನ್ಮಾನಿಸ್ತಾ ಇದ್ದೇವೆ. ಪ್ರಕಾಶ್ ಮೂರ್ತಿ, ಗಿರೀಶ್ ಮೂರ್ತಿ, ಮತ್ತೊಬ್ಬರು ಕೃಷ್ಣಮೂರ್ತಿ, ಮೂವರು ಮೂರ್ತಿಗಳು ನಮ್ಮೊಂದಿಗಿದ್ದಾರೆ. ಈ ಮೂವರು ಅತಿಥಿಗಳನ್ನ ನಾವು ಗುರುತಿಸಿ ಗೌರವಿಸ್ತೇವೆ. ನಿಮ್ಮ ಈ ಕ್ರೀಡಾ ಪ್ರೋತ್ಸಾಹ ಮುಂದಿನ ದಿನಗಳಲ್ಲೂ ನಮ್ಮೊಂದಿಗೆ ನೀಡಿ ನಿಮ್ಮ ಮಾರ್ಗದರ್ಶನ, ನಿಮ್ಮ ಆಶೀರ್ವಾದ ಸದಾ ನಮ್ಮೊಂದಿಗೆ ಇರಲಿ ಅಂತ ಆಶಿಸ್ತೇನೆ. ನಿಮ್ಮ ಉಪಸ್ಥಿತಿಗೆ ನಾವು ಧನ್ಯರು, ಚಿರಋಣಿಯಾಗಿರ್ತೇವೆ ಸರ್. ಯುವ ಮುಖಂಡರಾದಂಥ ಬೋರ್ಮಹಳ್ಳಿಯ ಮೋಹನ್ ಹಾಗೂ ರವಿ, ಬೆಟ್ಟಳ್ಳಿಯ ಸುರೇಶ್ ಅಣ್ಣನವರು ಈಗ ತಾನೇ ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸುರೇಶ್ ಅಣ್ಣವರು. ಹಂಗೆ ವಕೀಲರಾದಂಥ ಮುರಳಿ ಅವ್ರು ಕೂಡ ವೇದಿಕೆ ಮೇಲೆ ಬರಬೇಕು. ದಯಮಾಡಿ ಸುರೇಶ್ ಅಣ್ಣ ಮತ್ತೆ ಮುರಳೀಧರ್ ಅವರು ವೇದಿಕೆ ಮೇಲೆ ಬರಬೇಕು. ಮೋಹನ್ ಮತ್ತೆ ರವಿ ಅವರು ಯುವ ಮುಖಂಡರು ಬೋಳ್ಮರಹಳ್ಳಿ. ಬೋಳ್ಮರಹಳ್ಳಿಯ ಪ್ರಶಾಂತ್ ರವರು ಯುವ ಮುಖಂಡರು ಅವ್ರು ಕೂಡ ವೇದಿಕೆ ಮೇಲೆ ಬರಬೇಕು. ಜಯ ಮತ್ತೆ ಸುರೇಶ್ ಅಣ್ಣನವರು ಬೆಟ್ಟಳ್ಳಿ ಯುವ ಮುಖಂಡರು ಅವ್ರು ಕೂಡ ಒಂದು ಚಿಕ್ಕ ಸನ್ಮಾನ ಸ್ವೀಕರಿಸಬೇಕು. ಹಾಗೆ ವಕೀಲರಾದಂಥ ಮುರಳಿ ಅವರು ಯುವ ಮುಖಂಡರು ಬೆಟ್ಟಳ್ಳಿ ಪಾಳ್ಯ. ಕಾಂತರಾಜು ಗೊಲ್ಲಳ್ಳಿ ಗೇಟ್ ಬೇಕರಿ ಮಾಲೀಕರು. ಕೋಟೇಶ್ ರೈಟ್ರು ಅವ್ರು ಕೂಡ ಬರಬೇಕು ವೇದಿಕೆ ಮೇಲೆ. ಲೈಟ್ ಇಲ್ಲ. ಕಾಂತರಾಜು ಬೇಕರಿ ಮಾಲೀಕರು ಹಾಗೆ ಕೋಟೇಶ್ ರೈಟ್ರು ದಯವಿಟ್ಟು ಒಂದು ಚಿಕ್ಕ ಸನ್ಮಾನನ ಸ್ವೀಕರಿಸಬೇಕು.
ಉಳಿಚಿಕ್ನಳ್ಳಿ ಸತ್ಯ ಅವರು ಯುವ ಮುಖಂಡರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕುಕ್ನಳ್ಳಿ ಗ್ರಾಮ ಪಂಚಾಯತಿ ಮೆಂಬರ್ ವಿಜಯ್ ಕುಮಾರ್ ಅವರು ಅವ್ರು ಕೂಡ ವೇದಿಕೆ ಮೇಲೆ ಬರಬೇಕು ಸರ್, ದಯವಿಟ್ಟು ಬರಬೇಕು. ಸ್ಮೈಲ್ ನವೀನ್ ಅವರು ಯುವ ಮುಖಂಡರು. ಸ್ಮೈಲ್ ನವೀನ್ ನೆನ್ಮಂಗ್ಲ, ವಾಜ್ರಳ್ಳಿ, ಮಾಚನಾಯಕನಹಳ್ಳಿ, ಬೈಸೆಟ್ಟಹಳ್ಳಿ, ರಂಗಪ್ಪ ಅವ್ರ ಮೊಮ್ಮಗ. ಬನ್ನಿ. ನವೀನ ಬಾ, ಹಂಗೆ ಇನ್ನೊಂದು ಚೇರಿದೆ, ಬಾ ಬೇಗ. ರಂಜು ಯುವ ಮುಖಂಡರು ಹೇಳಾಳು, ದಯವಿಟ್ಟು ಬರಬೇಕು. ನಾಚಿಕೊಳ್ಳಂಗಿಲ್ಲ, ಹೆಣ್ಮಕ್ಳು ನಾಚಿಕೊಳ್ಳೋದು ಸಂಜೆ. ಅಪ್ಪ ಇದು ಮುಗಿಸ್ಬೇಕು, ಅವ್ರ ಟ್ರೋಫಿ ಕೊಟ್ರೆ ಯಾರು ಇರಲ್ಲ. 2 ನಿಮಿಷ ಇರೋಣ, ಪ್ರೈಸ್ ಮನಿ ಬೇಡವಾಣ. ಗಂಗರಾಜು ಕಣೇಗೌಡನಹಳ್ಳಿ KV ಅವರು ದಯವಿಟ್ಟು ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಬೋಳ್ಮನಹಳ್ಳಿ ಶಶಿ ಯುವ ಮುಖಂಡರು ದಯವಿಟ್ಟು ಬೇಗ ವೇದಿಕೆ ಮೇಲೆ ಬರಬೇಕು. ಶಶಿ ಹನ್ಮೇಗೌಡ ಯುವ ಮುಖಂಡರು ಬೋಳ್ಮನಹಳ್ಳಿ ವೇದಿಕೆ ಮೇಲೆ ಬರಬೇಕು. ಪ್ರಶಾಂತ್ ಬಾಬು ವೇದಿಕೆ ಮೇಲೆ ಬರಬೇಕು. ರವಿಕುಮಾರ್ ರವಿಕುಮಾರ್ ಅಲ್ಲಿಂದ ಯಾಡಾಳು ಯುವ ಮುಖಂಡರು ಗುಂಡಣ್ಣ ದಯವಿಟ್ಟು ಬರಬೇಕು. ಗೊಲ್ಲಳ್ಳಿ ಯುವ ಮುಖಂಡರು ಮಂಜುನಾಥ್ ಮುಸ್ರಿ ಗೊತ್ತಾಗದೆ ಬನ್ನಿ. ಅದೇ ರೀತಿಯಲ್ಲಿ ನಮ್ಮ ಈ ಒಂದು ಪಂದ್ಯಾವಳಿಯಲ್ಲಿ ಪ್ರಶಾಂತ್ ರವರು ತಮ್ಮ ಸಾಕಷ್ಟು ಅವಿರತ ಪರಿಶ್ರಮದೊಂದಿಗೆ ಒಂದು ಪಂದ್ಯಾವಳಿಗೆ ಯಶಸ್ಸಿಗೆ ಇವರು ಸಹ ಹನುಮೇಗೌಡರು ವಾಜಲ್ಲಿ ಇವರು ಸಹ ಬರಬೇಕು. ನಿಮ್ಮನ್ನು ಸಹ ಈ ಒಂದು ಹಂತದಲ್ಲಿ ನಾವು ಗುರುತಿಸಿ ಗೌರವಿಸಿ ಸನ್ಮಾನಿಸ್ತಾ ಇದ್ದೇವೆ. ಬನ್ನಿ ಪ್ರಶಾಂತ್ ಸರ್, ತಾವು ಬನ್ನಿ. ಪ್ರಶಾಂತ್ ರವರು ಈ ಒಂದು ಪಂದ್ಯಾವಳಿ ಅಂತ ಬಂದಾಗ ಈ ಇಬ್ಬರು ಜೋಡೆತ್ತುಗಳಿಗೆ ಅತ್ಯುತ್ತಮವಾದ ಒಂದು ಸಲಹೆ ಸೂಚನೆ ಇರಬಹುದು, ಜೊತೆಗೆ ಪಂದ್ಯಾವಳಿ ಯಶಸ್ಸಿಗೆ ಕಾರಣೀಕರ್ತರು. ಹರೀಶ್ ರವರು, ಪ್ರಶಾಂತ್ ರವರು ಬನ್ನಿ. ಹನುಮಂತು ಹನುಮೇಗೌಡರು
ವಾಜ್ರಳ್ಳಿ ಅವರು ಇವರನ್ನು ಸಹ ಈ ಒಂದು ಹಂತದಲ್ಲಿ ಗುರುತಿಸಿ ಗೌರವಿಸಿ ಸನ್ಮಾನಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಹರಿ ಅವರನ್ನು ಸಹ ಈ ಒಂದು ಹಂತದಲ್ಲಿ ಗುರುತಿಸಿ ಗೌರವಿಸಿ ಸನ್ಮಾನಿಸ್ತಾ ಇದ್ದೇವೆ. ಪ್ರಶಾಂತ್ ರವರು ಸಹ ಈ ಒಂದು ಹಂತದಲ್ಲಿ ನಾವು ಗುರುತಿಸಿ ಗೌರವಿಸಿ ಸನ್ಮಾನಿಸ್ತಾ ಇದ್ದೇವೆ. ಈ ಒಂದು ಪಂದ್ಯಾವಳಿಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದವರು ಪ್ರಶಾಂತ್ ರವರು ಇರ್ಬೋದು, ಹರಿ ಅವರು ಇರ್ಬೋದು. ಅದೇ ರೀತಿಯಲ್ಲಿ ರವಿಕುಮಾರ್ ಅವರು ಬರಬೇಕು. ರವಿಕುಮಾರ್ ಅವರು ಬನ್ನಿ, ಬರಲಿ ಒಂದು ಚಪ್ಪಾಳೆ ಪ್ಲೀಸ್. ಆ ನಿಟ್ಟಿನಲ್ಲಿ ನಿಮ್ಮ ಈ ಒಂದು ಕ್ರೀಡಾ ಸ್ಫೂರ್ತಿ ಇದೇ ರೀತಿ ಮುಂದಿನ ದಿನಗಳಲ್ಲೂ ಇರಲಿ. ಅದೇ ರೀತಿಯಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಪಂದ್ಯಾವಳಿಗಳು ಇದೇ ರೀತಿಯ ಯಶಸ್ಸಿನಲ್ಲಿ ಸಾಗಲಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಅದೇ ರೀತಿಯಲ್ಲಿ ಕ್ರೀಡೆ ಅಂತ ಬಂದಾಗ ನೀವು ಸದಾ ಈ ಒಂದು ಆಯೋಜಕರಿಗೆ ಬೆನ್ನೆಲುಬಾಗಿ ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲೂ ಸಹಕಾರವನ್ನು ನೀಡಿ ಎಂಬುದಾಗಿ ಕೇಳಿಕೊಳ್ತೇನೆ. ಸನ್ಮಾನ್ಯ ಶ್ರೀಯುತ ರವಿ ಅವರನ್ನು ಸಹ ಈ ಒಂದು ಹಂತದಲ್ಲಿ ಗುರುತಿಸಿ ಗೌರವಿಸಿ ಸನ್ಮಾನಿಸ್ತಾ ಇದ್ದೇವೆ. ನಿಮ್ಮ ಉಪಸ್ಥಿತಿಗೆ ಧನ್ಯವಾದಗಳು. ಅದೇ ರೀತಿ ನಮ್ಮ ಕ್ರೀಡೆಗೆ ತಾವು ಸಹಕಾರ ನೀಡಿದ್ದೀರಾ. ಮುಂದಿನ ದಿನಗಳಲ್ಲೂ ಇದೇ ರೀತಿಯಲ್ಲಿ ನಮಗೆ ಸಹಕರಿಸಿ ಎಂಬುದಾಗಿ ಕೇಳಿಕೊಳ್ತೇನೆ. ಥರ್ಡ್ ಪ್ರೈಸ್. ಓಕೆ, ಅದೇ ರೀತಿಯಲ್ಲಿ ಇದೀಗ ರಘುವೀರ್ ಗೌಡ್ರು ಎಲ್ಲಿದ್ರು ಬರಬೇಕು. ರಘುವೀರ್ ಗೌಡ್ರು, ಅದೇ ರೀತಿಯಲ್ಲಿ ಚುಂಚೇಗೌಡರ ಅನುಪಸ್ಥಿತಿಯಲ್ಲಿ ರಘುವೀರ್ ಅವರು ವೇದಿಕೆ ಮೇಲೆ ಬರಬೇಕು. ಈ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ ದಯವಿಟ್ಟು ಸ್ವೀಕರಿಸಬೇಕು. ಹಾಗೆ ಬೋಳ್ಮಳ್ಳಿ ಜಯರಾಮು ಯುವ ಮುಖಂಡರು ಅವ್ರು ಕೂಡ ವೇದಿಕೆ ಮೇಲೆ ಬರಬೇಕು. ಜಯರಾಮು ಯುವ ಮುಖಂಡರು ಬೋಳ್ಮನಹಳ್ಳಿ. ಸನ್ಮಾನ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಈಗ ಪ್ರೈಸಿಂಗ್ ಸೆರೆಮನಿ ಓವರ್ ಟು ನಮ್ಮ ಜಲೀಲ್ ಅವ್ರಿಗೆ. ಥ್ಯಾಂಕ್ ಯು ಪ್ರಸಾದ್ ಸರ್. ಆ ನಿಟ್ಟಿನಲ್ಲಿ ಇದೀಗ ನಿಮ್ಮ ಯಾರನ್ನೂ ಕಾಯಿಸಕ್ಕೆ ನಮಗೂ ಇಷ್ಟ ಇಲ್ಲ. ನಮಗೂ ಓಕೆ ಇರಲಿ ಆದರೆ ಇಷ್ಟೊತ್ತಿಗೆ ಆಗಿದೆಯಲ್ಲ ಅದೇ ಪುಣ್ಯ ಸರ್. ಏನು ಮಾಡೋಕ್ಕಲ್ಲ, ಕೆಲವು ಕಡೆ 7 ಗಂಟೆ 8 ಗಂಟೆನೂ ಆಗೋದಿದೆ, ಇರಲಿ. ಆದರೆ ಈಗಾಗಲೇ ತೃತೀಯ ಸ್ಥಾನಿ ತಂಡ JMC ತಂಡದವರು ಬರಬೇಕು. JMCಯ ತಂಡದ ನಾಯಕರು ಬರಬೇಕು. ತೃತೀಯ ಸ್ಥಾನ ಪಡೆದಂತಹ ತಂಡದ ಮಾಲಕರು ಜೊತೆಗೆ ನಾಯಕರು ಬನ್ನಿ ಸರ್. ಆ ಪ್ರಶಸ್ತಿಯನ್ನ ತೃತೀಯ ಸ್ಥಾನದ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ JMC ಈ ಒಂದು ತಂಡ ಈ ಒಂದು ಪಂದ್ಯಾವಳಿಯ ಜೈ ಮಾರುತಿ ಕ್ರಿಕೆಟರ್ಸ್ ಈ ಒಂದು ಪಂದ್ಯಾವಳಿಯ ತೃತೀಯ ಸ್ಥಾನಿಗಳಾಗಿರ್ತಾರೆ. ಆ ನಿಟ್ಟಿನಲ್ಲಿ ಬರಲಿ ಎಲ್ಲ ಅತಿಥಿ ಅಭ್ಯಗತ ಗಣ್ಯರ ವ್ಯಕ್ತಿಗಳ ಸಮ್ಮುಖದಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲೂ ನಮಗೆ ಇದೇ ರೀತಿಯ ಒಂದು ಉತ್ತಮ ಆಟಗಾರರನ್ನ ತಂಡಗಳನ್ನ ನಾವು ನಡೆಸಿದಾಗ ನಿಮ್ಮ ತಂಡವನ್ನು ಕರೆದುಕೊಂಡು ಬನ್ನಿ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ತಾವು ವಿನ್ನರ್ಸ್ ಆಗುವಂತಹ ಸೌಭಾಗ್ಯ ತಮ್ಮದಾಗಲಿ ಅಂತ ಕೇಳ್ಕೊಳ್ತೇನೆ. ತೃತೀಯ ಸ್ಥಾನಿಗಳು ಆ ನಿಟ್ಟಿನಲ್ಲಿ ಈ ಒಂದು ತಂಡಕ್ಕೆ ಅಭಿಮಾನದ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದಾನೆ.
ಅದೇ ರೀತಿಯಲ್ಲಿ ದ್ವಿತೀಯ ಸ್ಥಾನಿಗಳಾದಂತಹ ರೈಸಿಂಗ್ ಸ್ಟಾರ್ ತಂಡ, ಪಂದ್ಯಾವಳಿಯಲ್ಲಿ ಅತ್ಯುತ್ತಮವಾದ ಪ್ರದರ್ಶನ ನೀಡಿದಂತಹ ತಂಡ ರೈಸಿಂಗ್ ಸ್ಟಾರ್ ಈ ಒಂದು ಪಂದ್ಯಾವಳಿಯ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನ ನಮ್ಮ ಅತಿಥಿ ಅಭ್ಯರ್ಥಿಗಳು ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಓಕೆ, ಅಭಿಮಾನದ ಅಭಿನಂದನೆಗಳು. ರೈಸಿಂಗ್ ಸ್ಟಾರ್ ತಂಡದವರೇ, ಮುಂದಿನ ದಿನಗಳಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವಂತಹ ಸೌಭಾಗ್ಯ ತಮ್ಮದಾಗಲಿ ಅಂತ ಹಾರೈಸ್ತೇವೆ. ಅದೇ ರೀತಿಯಲ್ಲಿ ಈ ಒಂದು ಪಂದ್ಯಾವಳಿಯ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವಂತಹ ತಂಡ ವಿಜಿಜೆ ಜಾಗ್ವಾರ್ಸ್. ಈ ಒಂದು ತಂಡ ನಂಬರ ಸಾಧ್ಯ ರೀತಿಯಲ್ಲಿ ಈ ಒಂದು ಪಂದ್ಯಾವಳಿಯಲ್ಲಿ ತನ್ನ ಪ್ರದರ್ಶನವನ್ನು ಕಂಡುಕೊಂಡಂತಹ ತಂಡ, ನಂಬರ ಸಾಧ್ಯ ರೀತಿಯಲ್ಲಿ ಏಕಮಾತ್ರ ಪಂದ್ಯದಲ್ಲಿ ಪರಾಜಯವನ್ನ ಕಂಡುಕೊಂಡಿತ್ತು. ಅದು ಫ್ರೆಂಡ್ಸ್ ತಂಡದ ವಿರುದ್ಧವಾಗಿ, ಅದು 2 ಓಟಗಳಿಂದ ಕೊನೆಯ ಹಂತದಲ್ಲಿ ಪರಾಜಯವನ್ನು ಕಂಡಿದ್ರು. ಅದಾದ ಬಳಿಕ ಈ ಒಂದು ತಂಡ ಪುಟಿದೆದ್ದ ರೀತಿ, ಫಿನಿಕ್ಸ್ ಪಕ್ಷಿಯ ರೀತಿಯಲ್ಲಿ ಈ ಒಂದು ಪಂದ್ಯಾವಳಿಯಲ್ಲಿ ಪುಟಿದೆದ್ದಿತ್ತು, ಬೌನ್ಸ್ ಬ್ಯಾಕ್ ಅನ್ನು ಕಂಡುಕೊಂಡಿದ್ರು. ಆ ನಿಟ್ಟಿನಲ್ಲಿ ಈ ಒಂದು ಪಂದ್ಯಾವಳಿಯ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿರತಕ್ಕಂತಹ ತಂಡವೇ ವಿಜಿಜೆ ಚಾಂಪಿಯನ್ಸ್ ಆಫ್ ದ ಟೂರ್ನಮೆಂಟ್. ಈ ಒಂದು ಪಂದ್ಯಾವಳಿಯಲ್ಲಿ ನಿಜವಾಗಿಯೂ ಅತ್ಯಮೋಘ ಪ್ರದರ್ಶನವನ್ನು ನೀಡಿದಂತಹ ತಂಡ ಅಪ್ಪು ಕಪ್ಪನ್ನು ಎತ್ತಿ ಹಿಡಿತಾ ಇದೆ ಸೀಸನ್ 2 ನ ಈ ಒಂದು ಪಂದ್ಯಾವಳಿಯಲ್ಲಿ. ಮತ್ತೆ ಅಭಿಮಾನದ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ ಈ ಒಂದು ಪಂದ್ಯಾವಳಿಯ ಪರವಾಗಿ. ಅದೇ ರೀತಿಯಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳು, ಅತಿಥಿ ಅಭ್ಯರ್ಥಿಗಳು, ಅದೇ ರೀತಿಯಲ್ಲಿ ನಮ್ಮ ಡಿಜೆ ಸೌಂಡ್ ಸಿಸ್ಟಮ್ ಅವರು ಇರ್ಬೋದು, ಅದೇ ರೀತಿಯಲ್ಲಿ ನಮ್ಮ ದೂರದ ಮಂಗಳೂರಿನ ಕಡಲ ತೀರದ ಕರಾವಳಿಯ ಲೈವ್ ಸ್ಟ್ರೀಮಿಂಗ್ ಚಾನೆಲ್ನ ಎಲ್ಲ ಸರ್ವ ಸದಸ್ಯರಿಗೂ ಸಹ ಈ ಒಂದು ಹಂತದಲ್ಲಿ ಅಭಿಮಾನದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಸುಭಾನ್ ರವರ ಈ ಒಂದು ಕ್ರಿಕ್ಲೈನ್ ಸ್ಪೋರ್ಟ್ಸ್ ಕಡಲ ತೀರದ ಮಂಗಳೂರಿನ ಈ ಒಂದು ನೇರ ಪ್ರಸಾರದ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಕರಗತ ಮಾಡಿಕೊಂಡಿರ್ತಕ್ಕಂತಹ ಸಂಸ್ಥೆ ಈ ಒಂದು ಪಂದ್ಯಾವಳಿಯ ನೇರ ಪ್ರಸಾರವನ್ನ ಅತ್ಯುತ್ತಮವಾಗಿ ನಿಭಾಯಿಸಿತ್ತು. ಅದೇ ರೀತಿಯಲ್ಲಿ ನಮ್ಮ ಆಯೋಜಕರು ಜೊತೆಗೆ ಇಲ್ಲಿ ನಡೆದಿರತಕ್ಕಂತಹ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ಒಂದೇ ವಾಕ್ಯದಲ್ಲಿ ಅಭಿನಂದನೆಗಳು, ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಗುಡ್ ನೈಟ್, ಶುಭರಾತ್ರಿ.